ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ರಾಹುಲ್ ಗಾಂಧಿ. ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ. ಕುತೂಹಲ ಮೂಡಿಸಿದ ನವೆಂಬರ್ 20ರ ಕ್ಲೈಮ್ಯಾಕ್ಸ್. ಶಾಸಕರ ಅಭಿಪ್ರಾಯ ಆಲಿಸೋಕೆ ಸಜ್ಜಾದ ರಾಹುಲ್. ಅಗತ್ಯ ಇದ್ರೆ ಶಾಸಕಾಂಗ ಸಭೆ ನಡೆಸೋಕೂ ಸಿದ್ಧತೆ. 2-3 ದಿನ ರಾಜ್ಯದಲ್ಲಿ ವಾಸ್ತವ್ಯಕ್ಕೂ ಪ್ಲಾನ್. ಸೋನಿಯಾ ಸನ್ ಆಗಮನದ ಹಿಂದಿದೆ ನಾನಾ ಲೆಕ್ಕಾಚಾರ. ರಾಹುಲ್ ಆಗಮಿಸ್ತಾ ಇರೋ ಹೊತ್ತಲ್ಲಿ ಡಿಕೆಶಿ ಬಣ ಮೌನವಾಗಿರೋಕೆ ನಿರ್ಧಾರ. ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡೋಕೆ ಸಜ್ಜು. ಕಾರ್ಯಕರ್ತರ ಭಾವನೆಗಳನ್ನ ರಾಹುಲ್ ಮುಂದಿಡೋಕೆ ತಯಾರಿ. ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಎಂದಿರುವ ಕೃಷ್ಣ ಬೈರೇಗೌಡರ ಮಾತಿನ ಹಿಂದಿದೆಯಾ ಭವಿಷ್ಯದ ಲೆಕ್ಕಾಚಾರ? ಡಿಕೆಶಿ ವೇಗಕ್ಕೆ ಬ್ರೇಕ್ ಹಾಕೋಕೆ ಸಿಎಂ ಬಣದ ಪರ್ಯಾಯ ನಾಯಕನಾಗ್ತಾರ? ಪ್ರಬಲ ಒಕ್ಕಲಿಗ ನಾಯಕನ ಫ್ಯೂಚರ್ ಪ್ಲಾನ್ ಏನು? 2028ರ ವಿಧಾನಸಭಾ ಎಲೆಕ್ಷನ್ ಮೇಲೆ ಈಗಿನಿಂದಾನೇ ಕಣ್ಣು. 15 ದಿನಗಳ ನಂತರ ರಾಜ್ಯ ಪ್ರವಾಸಕ್ಕೆ ಎಚ್ಡಿಕೆ ಪ್ಲಾನ್. ತಮ್ಮ ದಿನಚರಿಯನ್ನೇ 3 ಭಾಗಗಳಾಗಿ ವಿಂಗಡಿಸಿ ಪಕ್ಷ ಸಂಘಟನೆಗೆ ದಳಪತಿ ರಣತಂತ್ರ. ಶಾಮನೂರು ಶುಗರ್ಸ್ ಬಳಿ ಭೂಮಿ ಗುಳುಂ ಆರೋಪ. ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಕಬಳಿಕೆ ಸಂಕಷ್ಟ. ಅರಣ್ಯ ಇಲಾಖೆ ಭೂ ದಾಖಲೆಗಳ ಜಂಟಿ ಸಮಿತಿಯಿಂದ ತನಿಖೆ. ಇವತ್ತು ಕಾರ್ಖಾನೆಗೆ ಭೇಟಿ. ಶಿಂಷಾ ನದಿಗೆ ಸೇರ್ತಾ ಇದೆ ಕಲುಷಿತ ನೀರು. ಚರಂಡಿ ನೀರು ಮತ್ತು ಫ್ಯಾಕ್ಟರಿಯಿಂದ ನದಿಗೆ ಸೇರ್ತಾ ಇದೆ ವಿಷ ಕಂಟಕ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲು. ಲೋಕಾಯುಕ್ತ ಜಸ್ಟಿಸ್ಗಳ ಹೆಸರಿನಲ್ಲಿ ಬ್ಲಾಕ್ ಮೇಲ್. ಸರ್ಕಾರಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಫೋನ್ ಕಾಲ್. ಲಂಚ ಸ್ವೀಕಾರದ ಆರೋಪ ಕೇಳಿ ಬಂದಿದೆ ಅಂತ ಕತೆ ಕಟ್ಟಿ ಹಣಕ್ಕೆ ಡಿಮ್ಯಾಂಡ್. ಖದೀಮರ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಒಂದೆಡೆ ಬೆಲೆ ಕುಸಿತದಿಂದ ಕಂಗಾಲು, ಇನ್ನೊಂದೆಡೆ ಮದುವೆಗೆ ಹೆಣ್ಣು ಸಿಗದೆ ಗೋಳು. ಸರ್ಕಾರ ಕನ್ಯಾ ಯೋಜನೆ ತರಬೇಕು ಅಂತ ಗದಗ್ನಲ್ಲಿ ರೈತರ ಮಕ್ಕಳ ಅಳಲು. ಹಳ್ಳಿಯಿಂದ ಸಿಟಿಗೆ ಗುಳೆ ಹೊರಟು ಬರಡಾಗ್ತಾ ಇದೆ ಜಮೀನು. ಕೊಪ್ಪಳದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಒಡ್ಡರ ಓಣಿಯಲ್ಲಿ ಕಳೆದ 7-8 ದಿನಗಳಿಂದ ಜೀವಜಲಕ್ಕೆ ಅಭಾವ. ಖಾಲಿ ಬೆಂದಿಗೆ ಹಿಡಿದು ಜನರ ಪ್ರತಿಭಟನೆ. ನಗರಸಭೆಯ ವಿರುದ್ಧ ಆಕ್ರೋಶ. ರಾಜ್ಯದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆ ಘೋಷಣೆ. ಇತ್ತ ಮುಟ್ಟಿನ ರಜೆ ನೀಡುವಂತೆ ಮುಂದುವರಿದ ವಿದ್ಯಾರ್ಥಿನಿಯರ ಒತ್ತಾಯ. 10 ರಜೆ ನೀಡೋಕೆ ಸರ್ಕಾರಕ್ಕೆ ಆಗ್ರಹ. ರಾಶಿ ಮಾಡೋಕೆ ಕೂಡಿಟ್ಟಿದ್ದ ಸೋಯಾ ಬಣವಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಬೇದರ್ನ ಔರಾದ್ ತಾಲೂಕಿನ ನಾಗೂರ ಬಿ ಗ್ರಾಮದಲ್ಲಿ ಸುಮಾರು 30 ಕ್ವಿಂಟಲ್ ಸೋಯಾ ಸುಟ್ಟು ಕರಕಲು. ಸ್ಥಳಕ್ಕೆ ಠಾಣಾ ಕುಶನೂರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತ. ನಾಳೆ ಪೂರ್ವ ಕರಾವಳಿಗೆ ಅಪ್ಪಳಿಸಲಿದೆ ಸೈಕ್ಲೋನ್ ಮೊಂಥಾ. ಗಂಟೆಗೆ 10 ಕಿಲೋಮೀಟರ್ ವೇಗ. 3 ರಾಜ್ಯಗಳಲ್ಲಿ ಭಾರೀ ಮಳೆಯ ಆತಂಕ. ಬಿಹಾರದ ಬೆನ್ನಲ್ಲೇ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಿರ್ಧಾರ. ಇವತ್ತು ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಸುದ್ದಿಗೋಷ್ಠಿ. ಮೊದಲ ಹಂತದಲ್ಲಿ ಬಂಗಾಳ, ಕೇರಳ, ತಮಿಳುನಾಡು ಸೇರಿ 10 ರಾಜ್ಯಗಳಲ್ಲಿ ಎಸ್ಐಆರ್ಗೆ ಘೋಷಣೆ ಸಾಧ್ಯತೆ. ದಾವಣಗೆರೆಗೆ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಚಿತ್ರತಂಡ ಭೇಟಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಟ್ರೇಲರ್ ಬಿಡುಗಡೆಗೆ ಸಜ್ಜು. ಲವ್ ಕಾಮಿಡಿ ಮಿಕ್ಸ್ ಮಸಾಲಾ ಫ್ಲೇವರ್. ಕಾಲೇಜ್ ಸ್ಟೂಡೆಂಟ್ಸ್ ಮುಂದಿಡೋಕೆ ತಯಾರಿ. ಭರದಿಂದ ಸಾಗ್ತಿದೆ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಶೂಟಿಂಗ್. ದಿನೇ ದಿನೇ ದೊಡ್ಡದಾಗ್ತಿದೆ ತಾರಾಗಣದ ಲಿಸ್ಟ್. ವಿಲನ್ ಆಗಿ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಚಿತ್ರತಂಡಕ್ಕೆ ಸೇರ್ಪಡೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.